PKLನ ಎಲ್ಲ ಫ್ಯಾನ್ಸ್ಗಳಿಗೆ ಒಂದು ದೊಡ್ಡ ಕಹಿ ಸುದ್ದಿ ಎಂದು ಹೇಳಬಹುದು ಸ್ನೇಹಿತರೆ. ಪವನ್ ಶೆರಾವತ್ ರವರು ಈಗಾಗಲೇ ಪ್ರೊ ಕಬಡ್ಡಿ ಲೀಗ್ನ ಸೀಸನ್ 12ರಲ್ಲಿ ಉತ್ತಮವಾಗಿರುವಂಥ ಆಟವನ್ನು ಹೊಂದಿದ್ದರು. ಆದರೆ PKL 13ರಲ್ಲಿ ನಾವು ಅವರನ್ನು ಸ್ಟಾರ್ಟಿಂಗ್ನ ಸುಮಾರು ಪಂದ್ಯಗಳಲ್ಲಿ ಕಾಣಬಹುದಿಲ್ಲ ಸ್ನೇಹಿತರೆ. ಏಕೆಂದರೆ ಅವರಿಗೆ ಒಂದು ದೊಡ್ಡ ಇಂಜುರಿ ಆಗಿದೆ ಸ್ನೇಹಿತರೆ. ಯಾವೆಲ್ಲ ಕಾರಣದಿಂದಾಗಿ ಇಂಜುರಿಗೆ ಒಳಗಾಗಿದ್ದಾರೆ ಪವನ್ ಶೆರಾವತ್ ರವರು ಮತ್ತು ಎಷ್ಟು ಮ್ಯಾಚುಗಳನ್ನು ಅವರು ಆಡಲಿಕ್ಕೆ ಬರುವುದಿಲ್ಲ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ, ಆ ಎಲ್ಲ ಅಪ್ಡೇಟನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಸಹ ನಮ್ಮ ಒಂದು PKL ಅಭಿಮಾನಿ ಹಾಗೂ ಬೆಂಗಳೂರು ಬುಲ್ಸ್ ಅಭಿಮಾನಿ ಆಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಅದರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬೆಂಗಳೂರು ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಾವು ನೋಡಬಹುದು ಪವನ್ ಕುಮಾರ್ ಶೆರಾವತ್ ರವರು ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರ ಒಂದು ಈಗಾಗಲೇ ಆಕ್ಷನ್ ಡೇಟ್ ಫಿಕ್ಸ್ ಆಗಿದೆ ಸ್ನೇಹಿತರೆ. ನಿಮಗೆಲ್ಲರೂ ಗೊತ್ತಿರಬಹುದು, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಆಕ್ಷನ್ ಡೇಟ್ನ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆದರೆ ಪವನ್ ಶೆರಾವತ್ ರವರು PKL 13ರಲ್ಲಿ ಉತ್ತಮವಾಗಿರುವಂಥ ಪರ್ಫಾರ್ಮೆನ್ಸನ್ನು ತೋರಿಸಲಿಕ್ಕೆ ಹಾರ್ಡ್ ಪ್ರಾಕ್ಟೀಸನ್ನು ಮಾಡುತ್ತಿದ್ದರು ಸ್ನೇಹಿತರೆ. ಮ್ಯಾಟ್ನಲ್ಲಿ ಅವರಿಗೆ ಲೆಫ್ಟ್ ಕಾಲಲ್ಲಿ ಫ್ರ್ಯಾಕ್ಚರ್ ಬಂದು ಅವರು ಒಂದು ದೊಡ್ಡ ಇಂಜುರಿಗೆ ಒಳಗಾಗಿದ್ದಾರೆ. ಹೌದು ಸ್ನೇಹಿತರೆ, ಪವನ್ ಕುಮಾರ್ ಶೆರಾವತ್ ರವರಿಗೆ ಒಂದು ದೊಡ್ಡ ಇಂಜುರಿ ಎಂದು ನಾವು ಹೇಳಬಹುದು. ಸೊ ಸ್ನೇಹಿತರೆ, ಪವನ್ ಕುಮಾರ್ ಅವರನ್ನು ನಾವು ಸ್ಟಾರ್ಟಿಂಗ್ನ ಸುಮಾರು 5ರಿಂದ 6 ಪಂದ್ಯಗಳಲ್ಲಿ ಕಾಣಲಿಕ್ಕೆ ನಮಗೆ ಆಗುವುದಿಲ್ಲ ಎಂದು ಕೂಡ ನಾನು ಹೇಳಬಹುದು ಸ್ನೇಹಿತರೆ. ಏಕೆಂದರೆ ಇಂಜುರಿ ತುಂಬ ದೊಡ್ಡದಾಗಿದೆ. ಸೊ ಸ್ನೇಹಿತರೆ, ಪವನ್ ಶೆರಾವತ್ ರವರ ಪ್ಲೇಸನ್ನು ಯಾರು ತಗೋಬಹುದು ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂತಾದವು ಇದೇ ರೀತಿಯಾಗಿರುವಂಥ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.